ಪ್ರವೀಣ್ ನೆಟ್ಟರ್ ವರ್ತಮಾನದಲ್ಲಿ ನಾಡಿನ ಸಮಸ್ತ ಕಾರ್ಯಕರ್ತ ಬಂಧುಗಳಲ್ಲಿ ಸಂಚಲನವನ್ನು ಉಂಟು ಮಾಡಿದ ಹೆಸರು. ಹೌದು, ಇದಕ್ಕೆ ಕಾರಣವಿದೆ ಬಂಧುಗಳೇ. ಪ್ರವೀಣ್ ನೆಟ್ಟರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ಯೇಯನಿಷ್ಠ ಸ್ವಯಂ ಸೇವಕ, ಭಾರತೀಯ ಜನತಾ ಪಾರ್ಟಿಯ ದೇವದುರ್ಲಭ ಕಾರ್ಯಕರ್ತ. ತನ್ನ ಹದಿಹರೆಯದ ಸಂಪೂರ್ಣ ಬದುಕನ್ನು ಸಾಮಾಜಿಕ, ಧಾರ್ಮಿಕ, ರಾಜ್ಯಕ್ಕೆ, ಜೀವನಕ್ಕೆ ಮುಡಿಪಾಗಿಟ್ಟ ಪ್ರವೀಣ್ ಇಂದು ಹುತಾತ್ಮನಾಗಿದ್ದಾನೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ಸಮರ್ಪಿತ ಚಿಂತನೆಗೆ ತೆರೆದುಕೊಂಡು ಜಗತ್ತು ಕಂಡ ಅಪ್ರತಿಮ ಸ್ವಾಭಿಮಾನಿ ನಾಯಕ ಮೋದಿ, ತನ್ನ ಕೆಚ್ಚೆದೆಯ ನಿಲುವಿನಿಂದ ಸಮಸ್ತ ಭಾರತೀಯರಲ್ಲಿ ಸಂಚಲನ ಮೂಡಿಸಿದ ಅಮಿತ್ ಶಾ, ಸನ್ಯಾಸ ಸದೃಶ ಜೀವನವನ್ನು ನಡೆಸುತ್ತಲೇ ಹಿಂದುತ್ವದ ಹಲೆಯನ್ನು ಬಡಿದೆಬ್ಬಿಸಿದ ಯೋಗೀಜಿ, ಅವರ ಕಟ್ಟ ಅಭಿಮಾನಿಯಾಗಿ ಪುತ್ತೂರು ಸುಳ್ಯ ಪರಿಸರದಲ್ಲಿ ಕ್ರಿಯಾಶೀಲನಾಗಿದ್ದ ಪ್ರವೀಣ್ ನೆಟ್ಟರ್ನನ್ನು ನರಹಂತಕರ ಸಂಘಟನೆ ಪಿಎಫ್ಐ ಭಯಾನಕವಾಗಿ ಹತ್ಯೆ ಮಾಡಿದ್ದು ನಾವೆಂದು ಮರೆಯಲು ಸಾಧ್ಯವಿಲ್ಲ. ಬಂಧುಗಳೇ, ಪ್ರವೀಣ್ ನೆಟ್ಟರ್ ನಮ್ಮ ಮುಂದೆ ಇಲ್ಲ, ಆದರೆ ಆತನ ಬಲಿದಾನ ವ್ಯರ್ಥವಾಗಿಲ್ಲ. ಯಾವ ಹಿಂದೂ ಕಾರ್ಯಕರ್ತರನ್ನು ಕೇಂದ್ರವಾಗಿರಿಸಿ ರಾಕ್ಷಸಿ ಪ್ರವೃತ್ತಿಯಿಂದ ಪಿಎಫ್ಐ ಉಗ್ರಗಾಮಿ ಸಂಘಟನೆ ಕೆಲಸ ಮಾಡುತ್ತಿತ್ತೋ, ಪ್ರವೀಣ್ ನೆಟ್ಟರ್ ಕೊಲೆಯೊಂದಿಗೆ ಭಾಜಪ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಷ್ಟ್ರವ್ಯಾಪಿ ಪಿಎಫ್ಐ ಬ್ಯಾನ್ನೊಂದಿಗೆ ಅದರ ಸಮಾಧಿಗೆ ಕೊನೆ ಮೊಳೆ ಜಡಿದಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಈ ನಿಲುವು ಪ್ರವೀಣ್ ನೆಟ್ಟರ್ ಆತ್ಮಕ್ಕೆ ಖಂಡಿತವಾಗಿಯೂ ಸದ್ಗತಿ ಕೊಡುತ್ತೆ. ಸಹೃದಯಿ ಬಂಧುಗಳೇ, ನೆಟ್ಟರ್ ಮಡಿದಾಗ, ಅವನ ಕುಟುಂಬ ಕಂಗಾಲಾದಾಗ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರು, ನಾಯಕರುಗಳು ನೆಟ್ಟರ್ ಕುಟುಂಬದ ಜೊತೆಗೆ ಹೆಜ್ಜೆ ಹಾಕಿದ್ದಲ್ಲದೆ ತನ್ನ ಮನೆ ಮಂದಿಗೆ ಮನೆ ಕಟ್ಟಬೇಕೆಂಬ ಪ್ರವೀಣ್ನ ಕನಸಿನ ಮನೆಯನ್ನು ಕಟ್ಟಿಕೊಟ್ಟಿದೆ. ಭವಿಷ್ಯದಲ್ಲಿ ಪ್ರವೀಣ್ನ ಮನೆಗೆ ಆಸರೆಯಾಗಬೇಕೆಂಬ ನೆಲೆಯಲ್ಲಿ ಆತನ ಧರ್ಮಪತ್ನಿಗೆ ಭಾಜಪ ನೇತೃತ್ವದ ರಾಜ್ಯ ಸರ್ಕಾರ ಸರಕಾರಿ ನೌಕರಿ ನೀಡಿ ಮಾನಸಿಕ ಧೈರ್ಯ ತುಂಬಿದೆ. ಇಂದು ಪ್ರವೀಣ್ ನೆಟ್ಟರ್ ನಮ್ಮ ಜೊತೆಗಿರುತ್ತಿದ್ರೆ ಭಾಜಪಕ್ಕಾಗಿ ಕೆಚ್ಚೆದೆಯಿಂದ ನಿಷ್ಠೆಯಿಂದ ದುಡಿಯುತ್ತಿದ್ದ ಪ್ರೀತಿಯ ಕಾರ್ಯಕರ್ತ ಬಂಧು ಪ್ರವೀಣ್ನಂತ ಹೆಮ್ಮೆಯ ಕಾರ್ಯಕರ್ತನಿಗೆ ಅಂತಿಮ ನಮನವೊಂದು ಸಲ್ಲಿಸಲೇಬೇಕು. ಹೌದು, ಹುತಾತ್ಮ ಕಾರ್ಯಕರ್ತ ಯೋಧನೊಬ್ಬನ ಸಾವು ವ್ಯರ್ಥವಾಗದೆ ಸಾರ್ಥಕ ಸಾಯುಜ್ಯವಾಗಬೇಕಾದರೆ ಬದ್ಧತೆಯಿಂದ ಭಾಜಪಕ್ಕೆ ದುಡಿಯೋಣ, ಭಾಜಪವನ್ನು ಗೆಲ್ಲಿಸೋಣ.